ಎಲ್ಲರಿಗೂ ಜೈ ಭೀಮ್. ಸಮಾಜ ಅಂತೂ ಆಲ್ರೆಡಿ ಅವರನ್ನು ನಿರಾಕರಿಸೇ ಬಿಟ್ಟಿತ್ತು. ಅವ್ರ ಬಗ್ಗೆ ಆಡ್ಕೊಂಡು ನಕ್ಕೋರು ತುಂಬ ಜನ ಇದ್ದಾರೆ. ಅವ್ರನ್ನ ತಗ್ಗಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡುವವರೇ ತುಂಬಿರ್ತಾಯಿದ್ರು. ಅವಾಗ ನೀನು ಓದು ಬರಹವನ್ನು ಕಲಿಯೋದಕ್ಕೆ ಅರ್ಹನಾಗೇ ಇಲ್ಲ ಅಂತೆಲ್ಲನೂ ಕೂಡ ಮಾತಾಡಿದ್ದಾರೆ. ಆದರೆ ಆ ಹುಡುಗ ಅವತ್ತು ನಿದ್ದೆ ಮಾಡಲಿಲ್ಲ ಮತ್ತು ಕೋಪನೂ ಸಹ ಮಾಡ್ಕೊಳ್ಳಿಲ್ಲ. ಅವರು ಓದು ಬರಹವನ್ನು ಕಲ್ತ್ಕೊಂಡು ಅಧ್ಯಯನವನ್ನು ಮಾಡಿದ್ರು. ಪ್ರತಿಯೊಂದು ಅವಕಾಶವನ್ನು ಕೂಡ ಸರಿಯಾಗಿ ಉಪಯೋಗಿಸ್ಕೊಂಡ್ರು ಮತ್ತು ಪ್ರತಿಯೊಂದು ಅವಮಾನ ಮತ್ತು ಪ್ರತಿಯೊಂದು ತಿರಸ್ಕಾರ ಅವರನ್ನು ಮುರಿಸಲಿಲ್ಲ. ಆದ್ರೆ ಅವೆಲ್ಲ ಅವರ ಮೆದುಳನ್ನು ಇನ್ನೂ ಹೆಚ್ಚು ಬೆಳೆಸಲು ಪ್ರೇರಿತ ಮಾಡಿದ್ವು. ಅವತ್ತು ಸಮಾಜ ತಿರಸ್ಕರಿಸಿದ ಹುಡುಗ ಇವತ್ತು ನಮ್ಮ ದೇಶದ ಮೆದುಳಾಗಿದ್ದಾರೆ. ನ್ಯಾಯ, ಸಮಾನತೆ, ಬುದ್ಧಿ ಮತ್ತು ಕ್ರಾಂತಿ ಇವೆಲ್ಲ ಅವರಿಂದಲೇ ಹರಿದು ಬಂದಿದ್ದು. ಆಗ ಜನರು ತಿರಸ್ಕರಿಸಿದ ವ್ಯಕ್ತಿಯೊಬ್ಬ ಇವತ್ತು ಇತಿಹಾಸವನ್ನೇ ಬರೆದಿದ್ದಾರೆ. ಅವರ ಶಕ್ತಿ, ಅವರ ಧೈರ್ಯ ಮತ್ತು ಅವರ ಜ್ಞಾನ ಇವೆಲ್ಲ ನಮಗೆ ಪ್ರೇರಣೆ. ಜೈ ಭೀಮ್, ಜೈ ಸಂವಿಧಾನ್.